ಬಾಗಲಕೋಟೆ ಉಪಸಮರಕ್ಕೆ ಹೈ ವೋಲ್ಟೇಜ್ ಟ್ವಿಸ್ಟ್. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರಾ ಯತ್ನಾಳ್ ಹಾಗೂ ಯಡಿಯೂರಪ್ಪ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಾಜಾಹುಲಿ ಹಾಗೂ ಹಿಂದೂ ಹುಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಈ ಇಬ್ಬರೂ ಕೂಡ ಪ್ರಚಾರಕ್ಕೆ ಬರಬಹುದಾ? ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಒಂದು ಪ್ರಚಾರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಅಂತ ಇದೀಗ ವೀರಣ್ಣ ಚರಂತಿ ಮಠ ಹೇಳ್ತಾ ಇದ್ದಾರೆ. ಇದೀಗ ಯತ್ನಾಳ್ ಅವರ ಅತಿ ದೊಡ್ಡ ಗುಟ್ಟನ್ನ ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ನನ್ನ ಪ್ರಚಾರಕ್ಕೆ ಯತ್ನಾಳ್ ಬರ್ತಾರೆ ಅಂತ ಚರಂತಿ ಮಠವರು ಕೂಡ ಹೇಳ್ತಾ ಇದ್ದಾರೆ. ಪಕ್ಷದಿಂದ ಹೊರಗಿದ್ರು ಕೂಡ ಹಿಂದೂ ಹುಲಿ ಅಖಾಡಕ್ಕಿಳಿಯಲಿದ್ದಾರೆ. ವೈಯಕ್ತಿಕ ಸ್ನೇಹಕ್ಕಾಗಿ ಯತ್ನಾಳ್ ಈ ಒಂದು ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಚರಂತಿ ಮಠ್ ಇದೀಗ ಹೇಳಿರುವಂತಹದ್ದು. ಈ ಹೇಳಿಕೆ ನಿಜವಾಗ್ಲೂ ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕುತೂಹಲವನ್ನ ಕೆರಳಿಸಿದೆ. ಒಂದೇ ವೇದಿಕೆಯಲ್ಲಿ ಬಿಎಸ್ವೈ ಯತ್ನಾಳ್ ಕಾಣಿಸ್ತಾರ? ಮಾರ್ಚ್ 23ರ ನಾಮಪತ್ರ ಸಲ್ಲಿಕೆ ವೇಳೆ ಬದ್ಧ ವೈರಿಗಳು ಸಮಾಗಮ ಆಗಬಹುದಾ? ಯತ್ನಾಳ್ ಬರ್ತಾರೆ ಅನ್ನೋ ಹೇಳಿಕೆಯಿಂದ ಇದೀಗ ಕಮಲ ನಾಯಕರು ಫುಲ್ ಶಾಕ್ ನಲ್ಲಿದ್ದಾರೆ. ದೋಸ್ತಿಗಾಗಿ ಪಕ್ಷದ ಗಡಿ ಮೀರಲಿದ್ದಾರಾ ವಿಜಯಪುರ ಶಾಸಕ? ರಾಜಕೀಯ ಸಂಬಂಧಕ್ಕಿಂತ ವೈಯಕ್ತಿಕ ಸ್ನೇಹವೇ ಮುಖ್ಯವಾಯಿತಾ? ಏನಿದು ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ್ ಅವರ ಮಾಸ್ಟರ್ ಪ್ಲಾನ್? ಬಾಗಲಕೋಟೆ ರಣಕಣದಲ್ಲಿ ಇದೀಗ ಯತ್ನಾಳ್ ರದ್ದೇ ಸದ್ದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾರುತಿ ಇದೀಗ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿಯವರೇ, ನಿಜವಾಗ್ಲೂ ಇದೊಂದು ಕುತೂಹಲ ಕೆರಳಿಸಿರುವಂತಹ ವಿಚಾರ ಅಂತಾನೆ ಹೇಳ್ಬಹುದು. ಒಂದು ಕಡೆ ಚರಂತಿ ಮಠ್ ಅವರು ಹೇಳ್ತಾರೆ ನನ್ನ ಒಂದು ಪ್ರಚಾರಕ್ಕೆ ನಮ್ಮ ಹಿಂದೂ ಹುಲಿ ಬರ್ತಾರೆ ಅಂತ. ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಹೇಳ್ತಾರೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದು ಅಂತ. ಏನಿದು ಇವರಿಬ್ಬರ ಅಚ್ಚರಿಕೆ ಹೇಳಿಕೆ ಬಗ್ಗೆ ಏನಾಗ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ ಅಂತ? ಎಸ್ ಅದಿತಿ, ಏನು ಈಗ ದಾವಣಗೆರೆ ವಿಚಾರವಾಗಿ ಈಗಾಗಲೇ ಟಿಕೆಟನ್ನು ಬಿಜೆಪಿ ಮತ್ತು ಘೋಷಣೆ ಮಾಡಿರುವಂಥದ್ದು. ಅದೇ ರೀತಿ ಬಾಗಲಕೋಟೆಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿರೋದು. ಆದರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಏನು ಯತ್ನಾಳ್ ಮಾತನಾಡೋದು ಇದೇನು ಹೊಸತೇನಲ್ಲ. ಯಾಕಂದರೆ ಈ ಹಿಂದೆ ಕೂಡ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳು ಮತ್ತು ಪಕ್ಷಕ್ಕೆ ಮುಜುಗರ ಆದ ಕಾರಣದಿಂದಲೇ ಅವರನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು. ಅದರಿಂದಾಗಿ ಅವರು ಪಕ್ಷದಿಂದ ದೂರ ಉಳಿದಿದ್ರು ಕೂಡ ಆಗಾಗ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರುತ್ತೆ. ಈಗಾಗಲೇ ಹೈಕಮಾಂಡ್ ಸಂಬಂಧಪಟ್ಟಂತೆ ದಾವಣಗೆರೆ ಅದೇ ರೀತಿಯಾದಂತೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರು ಕೂಡ ಇವತ್ತೊಂದು ರೀತಿಯಾದಂಥ ಆಶ್ಚರ್ಯ ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿರೋದು. ಅಂದರೆ ಕೊನೆಯ ಕ್ಷಣದಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂಥ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾವಣೆ ಆಗ್ಬೋದು ಅಂತ ಹೇಳ್ತಿರೋಂಥದ್ದು. ಯಾಕೆಂದರೆ ಕಾಂಗ್ರೆಸ್ನಲ್ಲೂ ಕೂಡ ಈ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಟ್ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಮುಸ್ಲಿಮ್ಸ್ ಮತ್ತು ಅದೇ ರೀತಿಯಾದಂಥ ಈಗೇನಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಕುಟುಂಬ, ಅದರ ನಡುವೆ ಕೂಡ ಸಾಕಷ್ಟು ಫೈಟ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಆಧಾರದ ಮೇಲೆ ಬದಲಾವಣೆ ಆಗ್ಬೋದು ಅಂತ ಏನು ಯತ್ನಾಳ್ ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಆದರೆ ಇದು ಸಾಧ್ಯವಿಲ್ಲ. ಯಾಕೆಂದರೆ ಬಿಜೆಪಿಲಿ ಒಂದು ಬಾರಿ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಿದ ನಂತರ ಅದು ಬದಲಾವಣೆ ಆಗೋದು ತೀರಾ ಕಡಿಮೆ. ಯಾಕೆಂದರೆ ಇಲ್ಲಿನ ಆಗುಹೋಗುಗಳ ಬಗ್ಗೆ ಮತ್ತು ಗೆಲುವಿನ ಲೆಕ್ಕಾಚಾರ ಹಾಕಿಯೇ ಬಿಜೆಪಿ ಹೈಕಮಾಂಡ್ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀನಿವಾಸ್ ಕೂಡ ಟಿಕೆಟನ್ನು ಘೋಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರನ್ನ ಕರೆಸಿ ಬಿಜೆಪಿ ರಾಜ್ಯ ನಾಯಕರು ಕೂಡ ಮೀಟಿಂಗನ್ನು ಮಾಡಿರುವಂಥದ್ದು. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅದನ್ನು ಗೆಲ್ಲಿಸುವ ಜವಾಬ್ದಾರಿ ಏನು 2 ಬಣ ಇತ್ತು, GM ಸಿದ್ದೇಶ್ವರ್ ಮತ್ತು ಅದೇ ರೀತಿ ರೇಣುಕಾಚಾರ್ಯ ಟೀಮ್ ಏನಿತ್ತು ಅವರಿಗೆ ವಹಿಸಿರೋದ್ರಿಂದ ಆ ಟಿಕೆಟ್ ಬದಲಾವಣೆ ಆಗಲ್ಲ. ಆದರೂ ಕೂಡ ಪದೇ ಪದೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಯತ್ನಾಳ್ ನೀಡ್ತಾ ಇರೋದು. ಇನ್ನೊಂದು ಕಡೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಏನು ಈರಣ್ಣ ಚರಂತಿ ಮಟ್ಟಿದ್ದಾರೆ, ಅವರು ಕೂಡ ನನ್ನ ಪ್ರಚಾರಕ್ಕಾಗಿರ್ಬೋದು ಮತ್ತು ನಾನು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಬರ್ತಾರೆ ಅಂತ ಹೇಳಿರುವಂಥದ್ದು. ಆದರೆ ಆ ಸಂದರ್ಭದಲ್ಲಿ BSY ಕೂಡ ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ಇದರಿಂದಾಗಿ BSY ಮತ್ತು ಯತ್ನಾಳ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಎಲ್ಲೋ ಒಂದು ಕಡೆ BSY ಜೊತೆ ಯತ್ನಾಳ್ ಅವರೇ ಹೋಗಲ್ಲ, ಅಂಥದ್ರಲ್ಲಿ ಹೋಗ್ತಾರಾ ಈ ವಿಚಾರ ಬಗ್ಗೆ ಕೂಡ ಕಾದು ನೋಡಬೇಕು. ಅದು ಒಟ್ಟಲ್ಲಿ ಈ ವಿಚಾರದಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಯತ್ನಾಳ್ ಅಂದು ಯಡಿಯೂರಪ್ಪರ ನಡುವೆ ಸಾಕಷ್ಟು ದಿನಗಳಿಂದ ವಾಗ್ವಾದ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ವಿಜಯೇಂದ್ರ ಅವರು ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿದ್ರೆ ಮಾತ್ರ ನಾನು ಬಿಜೆಪಿ ಸೇರ್ತೀನಿ ಅಂತ ಹಲವು ಬಾರಿ ಹೇಳಿರುವಂಥದ್ದು. ಅದರಿಂದಾಗಿ ಈ ಕಿತ್ತಾಟದಿಂದಲೇ ಇವತ್ತು ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಅದಿತಿ,
ಅಂದ್ರೆ ಮಾರುತಿ, ಇದೀಗ ಯತ್ನಾಳ್ ಅವರು ಬರೋದು ಬಹುತೇಕ ಖಚಿತವಾಗಿದೆಯಾ ಹೇಗೆ ಅಂತ? ಯಾಕಂತಂದ್ರೆ ಯಡಿಯೂರಪ್ಪ ಹಾಗೇನೆ ಯತ್ನಾಳ್ ಅವರು ಇದೀಗ ಬದ್ಧ ವೈರಿಗಳು. ಯತ್ನಾಳ್ ಅವರು ಏನು ಉಚ್ಚಾಟಿತರಾದ ಮೇಲೆ ಜೊತೆಗೆ ಇದು ಒಂದು ಪಕ್ಷದಲ್ಲಿ ಒಂದು ರೂಲ್ಸ್ ಅನ್ನೋದಿರುತ್ತೆ. ಈ ರೂಲ್ಸ್ ಅನ್ನ ಚರಂತಿ ಮಠ ಅವರು ಯತ್ನಾಳ್ ಅವ್ರನ್ನ ಪ್ರಚಾರಕ್ಕೆ ಕರೆಸ್ಕೊಳ್ಳೋ ಮೂಲಕ ಆ ರೂಲ್ಸ್ ಅನ್ನ ದಾಟ್ತಾರಾ ಅಂತ? ಏಕೆಂದರೆ ಇದು ಹೈಕಮಾಂಡು ಮತ್ತು ರಾಜ್ಯ ನಾಯಕರು ತೀರ್ಮಾನ ಮಾಡಬೇಕಾಗಿರೋ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈರಣ್ಣ ಚಿರಂತಿಮಠ ಏನಿದ್ದಾರೆ ಅವರು ರಾಜ್ಯ ನಾಯಕರನ್ನ ಸಂಪರ್ಕಿಸಿ ಆನಂತರ ಯತ್ನಾಳ್ ಕರೆಯುವ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಯತ್ನಾಳ್ ಅವ್ರನ್ನ ಕರೆದ್ರೆ ಯತ್ನಾಳ್ ಅವರು ಗ್ಯಾರಂಟಿ ಹೋಗ್ತಾರೆ. ಯಾಕೆಂದರೆ ಈರಣ್ಣ ಚಿರಂತಿಮಠ ಪರ ಮತ್ತು ಅವರ ಪರವಾಗಿ ಯತ್ನಾಳ್ ಅವರು ಇರುವಂಥದ್ದು ಮತ್ತು ಅವ್ರ ಜೊತೆ ಸ್ನೇಹ ಸಂಬಂಧ ಕೂಡ ಚೆನ್ನಾಗಿದೆ. ಅದರಿಂದಾಗಿ ಚಿರಂತಿಮಠ ಇವತ್ತು ಹೇಳಿಕೆಯನ್ನು ಕೊಟ್ಟಿರೋದು ಅಂದರೆ ನನ್ನ ಪರವಾಗಿ ಯತ್ನಾಳ್ ಕೂಡ ಬರ್ತಾರೆ ಅಂತ. ಆದರೆ ಇಲ್ಲಿನ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕದಂಥ ಆರ್ ಅಶೋಕ್, ಅದೇ ರೀತಿಯ ಏನೆಲ್ಲ ರಾಜ್ಯ ನಾಯಕರಿದ್ದಾರೆ ಅವರ ಅನುಮತಿ ಕೂಡ ಬೇಕಾಗುತ್ತೆ ಮತ್ತು ಅದೇ ರೀತಿ ಹೈಕಮಾಂಡ್ ಅನುಮತಿ ಕೂಡ ಬೇಕಾಗುತ್ತೆ. ಒಂದು ವೇಳೆ ಹೈಕಮಾಂಡ್ ಮತ್ತು ರಾಜ್ಯಾಧ್ಯಕ್ಷರ ಅನುಮತಿ ಇಲ್ಲದೆ ಏನಾದರೂ ಯತ್ನಾಳ್ ಕರೆಸಿದ್ದಾದಲ್ಲಿ ಅದು ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಗುರಿ ಆಗುತ್ತೆ. ಅದರಿಂದಾಗಿ ಇವೆಲ್ಲ ಆಗು ಹೋಗುಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಹೈಕಮಾಂಡ್ ಅದೇ ರೀತಿಯಂತ ರಾಜ್ಯ ನಾಯಕರ ಅನುಮತಿ ಪಡೆದು ನಂತರ ಕರೆಯುವ ಸಾಧ್ಯತೆ ಇರುತ್ತೆ. ಇದರಿಂದಾಗಿ ಯತ್ನಾಳ್ ಅವ್ರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಹೈಕಮಾಂಡ್ ಆಗಿರ್ಬೋದು ಮತ್ತು ರಾಜ್ಯ ನಾಯಕರಾಗಿರ್ಬೋದು ಯಾವುದೇ ರೀತಿ ಅನುಮತಿಯನ್ನು ಕೊಡಲ್ಲ. ನಂತರ ಏನೋ ಒಂದು ವೇಳೆ ಕರೆಸಿದ್ರೆ ಏನಾಗುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಇದರಲ್ಲಿ ಈ ವಿಚಾರದಲ್ಲಿ ಯತ್ನಾಳ್ ಅವರ ವಿರುದ್ಧ ಸ್ಟ್ರಾಂಗ್ ಆಗಿ BSY ಮತ್ತು ಅದೇ ರೀತಿ ಅವರ ಕುಟುಂಬ ನಿಂತಿರೋದು. ಒಟ್ಟಿನಲ್ಲಿ ಯತ್ನಾಳ್ ವಿರುದ್ಧ ಏನು ಆರೋಪಗಳನ್ನು ಮಾಡಿದ್ರು ಯತ್ನಾಳ್ ಇಲ್ಲಿವರೆಗೂ BSY ಕುಟುಂಬದ ಅದೆಲ್ಲವೂ ಕೂಡ ಸುಳ್ಳು ಆರೋಪಗಳು ಅಂತ ಕೂಡ ವಿಜಯೇಂದ್ರ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇರೋದು. ಮುಂದಿನ ದಿನಗಳಲ್ಲೂ ಕೂಡ ಅದು ಮುಂದಿರುವ ಸಾಧ್ಯತೆ ಇರುವಂಥದ್ದು. ಈ ಎಲ್ಲ ಲೆಕ್ಕಾಚಾರ ಆಧಾರದ ಮೇಲೆ ಏನು ಯತ್ನಾಳ್ ಅವ್ರನ್ನ ಕರೆಸಿ ಪ್ರಚಾರಕ್ಕಾಗಿರ್ಬೋದು ಮತ್ತು ಚುನಾವಣೆ ಸಂದರ್ಭದಲ್ಲಿ ಕರೆಸಿ ಅವರನ್ನು ಪ್ರಚಾರ ಮಾಡೋ ಈ ವಿಚಾರವಾಗಿ ಕೂಡ ಏನು ವಿಜಯೇಂದ್ರ ಅವರು ಮತ್ತು ಅದೇ ರೀತಿ ಅಂದರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಕೂಡ ಅನುಮತಿ ಕೊಡೋದು ತೀರಾ ಕಡಿಮೆ. ಅದರಿಂದಾಗಿ ಯಾವ ರೀತಿ ಮುಂದುವರಿತಾರೆ, ಒಂದು ವೇಳೆ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರನ್ನ ಅನುಮತಿ ಪಡೆಯದೆ ಏನು ಯತ್ನಾಳ್ ಅವ್ರನ್ನ ಕರೆಸಿ ಪ್ರಚಾರ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಅದಿತಿ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.